ಹಲೋ. ಅಣ್ಣ ನಾವು ರಾಮನಗರದಿಂದ. ಹೇಳಮ್ಮ ತಾಯಿ. ಏನಿಲ್ಲ ಅಣ್ಣ, ಒಂದು ಸಿಹಿ ಸುದ್ದಿ ಅಣ್ಣ. ಏನಮ್ಮ ತಾಯಿ. ರಾಯರ ಅನುಗ್ರಹದಿಂದ ಪೂಜೆ ಮಾಡಿ, ಓಕೆ. ಈ ಪೂಜೆ ಎಲ್ಲ ನೀವು ಹೇಳ್ಕೊಟ್ಟಂತ ಪೂಜೆ ಎಲ್ಲ ಮಾಡಿ ನನ್ಗೆ ಈಗ ಕನ್ಸೀವ್ ಆಗಿದೆ ಅಣ್ಣ. ನಾನು ಟೆಸ್ಟ್ ಮಾಡ್ಕೊಂಡ್ಮೇಲೆ ಅದು ಪಾಸಿಟಿವ್ ಬಂದಿದೆ. ಓಹೋ, ಸಿಹಿ ಸುದ್ದಿ ಹೇಳ್ತಾ ಇದ್ದೀರಲ್ಲಮ್ಮ ತಾಯಿ. ಅಣ್ಣ ಪಾಸಿಟಿವ್ ಬಂದಿದೆ. ಬೆಳಗ್ಗೆ 9 ವಾರದ ವ್ರತ ಮುಗಿತೇನಮ್ಮ ನಿಮ್ದು? ಮುಗಿಸಿದ್ದೀನಿ ಅಣ್ಣ. ಓ, 9 ವಾರ. ಎಷ್ಟು ವಾರ ಆಯ್ತಮ್ಮ ಮುಗಿದು? ಮುಗ್ದಾಲೆ ಒಂದು 2 ವಾರ 3 ವಾರ ಆಯ್ತು ಅಣ್ಣ. ಓ, 2 ವಾರ 3 ವಾರ ಕಾದಿದ್ದೀರಾ. ಇವಾಗ ನಿಮ್ಗೆ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಪಾಪ ಸಿಕ್ಕಿದೆ ಅಣ್ಣ. ಇವಾಗ ಪಾಪ ಕರ್ಮಗಳು ಇರುತ್ತಲ್ಲಮ್ಮ. ನೋಡಿ, ಅಣ್ಣ, 9 ನಿಜ ಮಾತ್ರ ವಾರ. ಮಾತು ಅಣ್ಣ. ಹಾ, ನಮ್ಮ 9 ಪಾಪ ವಾರ. ಕರ್ಮಗಳು ಇರುತ್ತೆ ಹ್ಮ್. ಅಲ್ವಾ, ಅದನ್ನ ಕಳಿಬೇಕು. ಕಳ್ದೆ ಇದು ಈಗ ಆಗಿದೆ, ಒಳ್ಳೇದಾಗಿದೆ. ಒಳ್ಳೇದಾಗಿದ್ದೇನಮ್ಮ. ನೋಡಮ್ಮ, ಹ್ಮ್. ಅಂದ್ರೆ 9 ವಾರ ನಾನು ಹೇಳ್ಕೊಟ್ಟಿದ್ದೆ ನಿಮ್ಗೆ ವ್ರತವನ್ನು ಈ ತರದಲ್ಲಿ ಹ್ಮ್ ಮಾಡಿ ಅಣ್ಣ. ತಾಯಿ, ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಹ್ಮ್ ಅಣ್ಣ. 9 ವಾರ ಮುಗಿಸಿ ನೀವು ತಾಳ್ಮೆಯಿಂದ 3 ವಾರ ಕಾದಿದ್ದೀರಾ. ಹ್ಞೂ ಅಣ್ಣ. ಆ 3 ವಾರ ಯಾಕೆ ಕಾದಿದ್ದೀರಾ ಅಂದ್ರೆ ಪಾಪ ಕರ್ಮಗಳು ಇವಾಗ ನಿಮ್ಮದು ಮುಕ್ತಿ ಆಯ್ತು. ಇವಾಗ ನೀವು ರಿಸಲ್ಟ್ ನಿಮ್ಗೆ ಸಿಕ್ಕಿದಲ್ಲಮ್ಮ ರಾಯರಿಗೆ ಪೂಜೆ ಮಾಡಿದ್ದಕ್ಕೆ. ಹ್ಞೂ ಅಣ್ಣ. ಹಾ, ನನ್ ಹಾ, ಜೀವ ಹಾ. ಇರೋ ಗಂಟ ನಾನು ಪೂಜಿಸ್ತೀನಿ ಅಣ್ಣ ರಾಯರ್ನ. ಖಂಡಿತಮ್ಮ, ಖಂಡಿತ. ಏನಮ್ಮ ನಿಮ್ಮ ಹೆಸರು? ಅರ್ಪಿತಾ ಅಂತ ಅಣ್ಣ. ಅರ್ಪಿತ್ ಅಂತನ ತಾಯಿ. ಅಣ್ಣ. ಓಕೆ ಅಮ್ಮ, ಇವಾಗಾದ್ರೂ ಖುಷಿ ಆಯ್ತಲ್ಲಮ್ಮ. ತುಂಬಾ ಖುಷಿ ಆಯ್ತು ಅಣ್ಣ. ಎಷ್ಟೋ ಎಷ್ಟು ವರ್ಷ ಆಗಿತ್ತಮ್ಮ ನಿಮ್ಗೆ ಮಕ್ಕಳ ಭಾಗ್ಯ ಇರ್ಲಾರ್ದು? ಮದ್ವೆ ಆಗಿ ಆಲೆ 7 ವರ್ಷ ಆಯ್ತು ಅಣ್ಣ. ಓಹೋಹೋ, 7 ವರ್ಷದಿಂದ ನಿಮ್ಗೆ ಮಕ್ಕಳದ್ದು ಸಂತಾನ ಭಾಗ್ಯ ಇರ್ಲಿಲ್ಲ. ಇವಾಗ ರಾಯರನ್ನ ಹ್ಮ್. ಪೂಜೆ ಮಾಡಿದ್ದಕ್ಕೆ ಇವಾಗ ನಿಮ್ಗೆ ಆಗಿದೆ. ಹ್ಞೂ ಅಣ್ಣ. ಓಕೆ, ಇವಾಗ ಏನ್ ಹೇಳ್ತೀರಾ ರಾಯರಿಗೆ? ರಾಯರಿಗೆ ಏನಂತ ಹೇಳಿ ಅಣ್ಣ, ನನ್ ಜೀವ ಇರೋ ಗಂಟನು ನಾನು ರಾಯರ್ ಪೂಜಿಸ್ತೀನಿ. ಖಂಡಿತಮ್ಮ. ನಿಜವಾಗೂ ಅಣ್ಣ, ನಾನು ಒಂದು ಹಾಸ್ಪಿಟ್ಲ್ಗೆ ಹೋಗಿದಾಗ ಹ್ಮ್, ಹ್ಮ್, ಇದು ಈ ಮಾತು ನಿಜ ಸತ್ಯ. ಹಾಸ್ಪಿಟ್ಲ್ಗೆ ಹೋಗಿದೆ, ಹಿಂಗೆ ನನ್ಗೂ ಆಗಿಲ್ಲ ಅಂತ ಹೋಗಿ ನಿಂತ್ಕೊತಾ ಅಂತ ಹೋಗಿದೆ. ಹ್ಮ್, ಹ್ಮ್, ಅಲ್ಲಿ ಅವರು ಆಲೆ ಎಷ್ಟು 15 ವರ್ಷ ಮದ್ವೆ ಆಗಿ ಮಕ್ಳಾಗಿಲ್ವಂತೆ. ಅವ್ರಿಗೆ ನಾನು ಒಂದೇ ಮಾತು ಹೇಳಿದ್ದು, ನೀವು ಎಲ್ಲಾ ದೇವ್ರು ಮಾಡಿದೀನಿ ಅಂತಿದ್ರಲ್ಲ, ಲಾಸ್ಟ್ ಇದೊಂದು ರಾಯರ್ ಪೂಜೆ ಮಾಡಿ, ಹ್ಮ್, ಹ್ಮ್. ಖಂಡಿತ ನಿಮ್ ಮಕ್ಳಾಗುತ್ತೆ ಅಂತಾನೆ ನಾನು ಅವ್ರಿಗೂ ಅದನ್ನೇ ಹೇಳಿದ್ದು. ಹೌದೇನಮ್ಮ. ನಿಜ ಅಣ್ಣ ಇದು. ನೋಡಮ್ಮ. ಅದಕ್ಕೆ ನಾವು ನೋಡೋಣ ಹಂಗಾರೆ ಇದೊಂದು ಟ್ರೈ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಓಹೋ, ಒಳ್ಳೇದು. ಅದೇ ರಾಯರು ಅದನ್ನೇ ಹೇಳಿದ್ದಾರೆ. ನಾನು ಹ್ಮ್. ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ನನ್ನ ಮಕ್ಕಳಿಗೂ ಭಕ್ತಾದಿಗಳಿಗೂ ಎಲ್ರಿಗೂ ಅನುಗ್ರಹ ಮಾಡ್ತೀನಿ, ನನ್ನನ್ನು ನಂಬಿ ಬಂದಂತವ್ರಿಗೆ ಎಲ್ರಿಗೂ ಅನುಗ್ರಹ ಮಾಡ್ತೀನಿ ಅಂತಂದು ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಹ್ಮ್. ಅದಕ್ಕೆ ಖಂಡಿತ ನನಗೂ ತುಂಬಾ ಖುಷಿ ಆಯ್ತು. ಬೆಳಗ್ಗೆ ನೀವು ಫೋನ್ ಮಾಡಿ ಈ ತರದಲ್ಲಿ ನನಗೆ ಆಗಿದೆ ಅಂತ ಹೇಳಿದಾಗ ಎಷ್ಟು ಆನಂದ ಆಗುತ್ತೆ ತಾಯಿ. ಫೋನ್ ಮುಖಾಂತರದಲ್ಲಿ ತಿಳಿಸ್ತಿರಲ್ವಾ. ಹ್ಮ್ ಅಣ್ಣ. ನಾನು ಹೇಳ್ಕೊಟ್ಟಂತ ರಥದಲ್ಲಿ ಕಂಪ್ಲೀಟ್ ಮಾಡಿದಿರಲ್ವಾ. ಇವಾಗ ನನಗೆ ಆಗಿದೆ, ಅನುಗ್ರಹ ಆಗಿದೆ ಅಂತೇಳಿ ಮತ್ತೆ ಪೂಜೆ ಮಾಡೋದನ್ನ ನಿಲ್ಲಿಸ್ಬಾರ್ದು. ಇಲ್ಲ ಅಣ್ಣ, ಇಲ್ಲ ಅಣ್ಣ. ನಿಮ್ಮ ಉಸಿರು ಇರುವವರೆಗೂ ರಾಯರ ಹೆಸರನ್ನು ಹೇಳ್ತಾ ಇರ್ಬೇಕು. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಅನುಗ್ರಹ ಮಾಡ್ತಾರೆ ತಾಯಿ. ನಿಜ ಅಣ್ಣ, ಮಾತು ಇಲ್ಲ. ನಾನು ಉಸಿರು ಇರೋವರೆಗೂ ನಾನು ರಾಯರ್ನ ಬಿಟ್ಟು ನಾನು ಇನ್ನ ಇದು ಯಾವ ಇದನ್ನು ಮಾಡಲ್ಲ. ಹಾ, ಹಾ. ರಾಯರೇ ನನ್ಗೆಲ್ಲ ಈಗ. ಖಂಡಿತಮ್ಮ, ಖಂಡಿತ. ನೋಡಿ ಎಷ್ಟು ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಬಿಟ್ಟಿದೀನಿ. ರಾಯರ್ ಹ್ಮ್, ಇದಾರೆ ಅಣ್ಣ, ಇಲ್ಲ ಅಂತ ನಾ ಯಾವ್ದೇ ಕಾರಣಕ್ಕೂ ಹೇಳಲ್ಲ. ರಾಯರ್ ಇದಾರೆ. ಹ್ಮ್, 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 ಆದ್ರೆ ಹ್ಮ್. ಅದೇ ನೀವ್ ಹೇಳ್ದಂಗೆ ನಮ್ದು ಸ್ವಲ್ಪ ಪಾಪ ಕರ್ಮಗಳು ಏನಾದ್ರು ಇರುತ್ತೆ ಅಲ್ವಾ, ಅದು ಕಳಿಬೇಕಷ್ಟೇ. ಓಕೆ ಅಮ್ಮ, ಓಕೆ. ಅದೇ ಹೇಳ್ತಾ ಇರೋದಮ್ಮ. 7 ವರ್ಷದಿಂದ ಆಗ್ಲಾರದ ಕೆಲಸ ಇವತ್ತು ಅನುಗ್ರಹ ಆಗಿದೆ ಅಂತ ಹೇಳಿದ್ರೆ ಇಲ್ಲೇ ಹ್ಮ್. ಪವಾಡ ಗೊತ್ತಾಗ್ಬಿಡ್ತಲ್ವಾ ನಿಮ್ಗೆ. ರಾಯರಿದ್ದಾರೆ ಅದೇ ಅದೇ ಅಂತಂದು ಗೊತ್ತಾಗ್ಬಿಡ್ತಲ್ಲ ತಾಯಿ. ಅದೇ ಅಣ್ಣ. ಅದಕ್ಕೆ ಮತ್ತೇನ್ ಹೇಳ್ತೀರಮ್ಮ ಹಾಗಾದ್ರೆ ರಾಯರಿಗೆ? ಇನ್ನೇನಿಲ್ಲ ಅಣ್ಣ, ರಾಯರ್ ನಮ್ ಒಟ್ನಲ್ಲಿ ನಮ್ದವ್ರನ್ನ ಎಲ್ಲಾರ್ನು ಕೈ ಹಿಡಿಯಪ್ಪ, ಓಕೆ. ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಅಷ್ಟೇ ತಂದೆ. ನಾನು ಪೂಜೆ ಮಾಡುವಾಗೂ ಅದನ್ನೇ, ಹಾ, ಹಾ. ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ. ಹ್ಮ್, ಹ್ಮ್, ನಮ್ಮಂತವ್ರು ಎಷ್ಟು ಜನ ಇರ್ತಾರೆ ಹೆಣ್ಮಕ್ಳುಗಳು, ಅವ್ರ ಕಣ್ಣೀರ್ ಒರ್ಸಪ್ಪ. ಹ್ಮ್, ಹ್ಮ್, ಅದನ್ನೇ ಹ್ಮ್. ನಾನ್ ಕೇಳ್ಕೊಳ್ಳೋದಣ್ಣ. ಖಂಡಿತ ತಾಯಿ, ಖಂಡಿತ ಒಳ್ಳೇದಾಗುತ್ತೆ. ಯಾಕಂದ್ರೆ ಎಷ್ಟು ಜನಗಳಿಗೆ ಫೋನ್ ಮುಖಾಂತರದಲ್ಲಿ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಅಲ್ಲಿ ನಂಬರ್ ಹಾಕಿದೀನಿ. ನೋಡಿ, ನೀವೆಲ್ಲಾ ನೋಡ್ಕೊಂಡು ಕರೆ ಮಾಡಿ ಪೂಜೆದ ಬಗ್ಗೆ ತಿಳ್ಕೊಂಡು ನೀವೆಲ್ಲಾ ರಿಸಲ್ಟ್ ತಗೊಂತಾ ಇದ್ದೀರಾ. ಎಲ್ರು ಹುಡುಕೋದಕ್ಕೆ ಕಷ್ಟ ಆಗ್ತಾ ಇದೆ. ನನ್ನ ತಾಯಂದಿರಿಗೂ, ಸ್ವಲ್ಪ ಜನ ತಾಯಂದಿರು ಅಣ್ಣ ತಮ್ಮಂದಿರು ಅವ್ರು ಹುಡುಕಲ್ಲ, ಹಂಗೆ ನೋಡ್ತಾ ಇರ್ತಾರೆ, ಅದರಲ್ಲೇ ಕಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನನ್ನ ನಂಬರ್ ಹಿಂದಲ್ ವಿಡಿಯೋದಲ್ಲಿ ನಾನು ನಂಬರ್ ಹಾಕಿದ್ದೀನಮ್ಮ ನಾನು. ಅದನ್ನೇ ಅಣ್ಣ, ನಾನ್ ನಂಬರ್ ನಿಮ್ ತಗೊಂಡದ್ದು ಯೂಟ್ಯೂಬ್ ಅಲ್ಲೇ. ಹಾ, ಹಾ, ಹಾ. ಆದ್ರೆ ಯೂಟ್ಯೂಬ್ ಹುಡುಕೋದಕ್ಕೆ ಅಲ್ಲೇ ಕಷ್ಟ ಅವ್ರಿಗೆ ಅಲ್ವಾ ಅಮ್ಮ. ಅದೇ ಅದೇ ಅದಕ್ಕೆ ಈ ಅಂದ್ರೆ ವಿಡಿಯೋಗಳು ಅವರು ಪಾಪ ಎಲ್ಲಾ ವಿಡಿಯೋಗಳು ನೋಡಿ ಸರ್ಚ್ ಮಾಡ್ಬೇಕಲ್ಲ. ಹ್ಮ್, ಹ್ಮ್. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಸಿಗುತ್ತೆ ನಂಬರು. ಹೌದೌದು, ಕೆಳಗಡೆ ಹಾಕಿದೀನಿ. ಸಿಗುತ್ತೆ ತಾಯಿ, ಸಿಗುತ್ತೆ. ಯಾಕಂದ್ರೆ ಆ ಸಿಕ್ಕ ಮೇಲೆ ಅವ್ರಿಗೆ ಯಾಕಂದ್ರೆ ಸಿಗ್ತಾ ಇರಲ್ಲ ಅಂದ್ರೆ ಅವ್ರ ಪಾಪ ಕರ್ಮಗಳು ಹಂಗೆ ಇರುತ್ತೆ ತಾಯಿ. ಅದು ಕಳೆದು ಹೋದ್ಮೇಲೆ ಆ ದಿನ ಬಂದೇ ಬರುತ್ತೆ ಅವ್ರಿಗೆ. ನಂಬರ್ ಸಿಕ್ಕೇ ಸಿಗುತ್ತೆ, ನನಗೆ ಕರೆ ಮಾಡೇ ಮಾಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ತಾಳ್ಮೆ ಅನ್ನೋದು ಇರ್ಬೇಕು ಅಣ್ಣ. ನಿಜ ನನಗೂ ಅಷ್ಟೇ ತಾಳ್ಮೆ ಇರ್ಲಿಲ್ಲ. ಈ ವಿಷಯ ಹೇಳ್ಕೊಳಕ್ ಎಷ್ಟು 2 ವಾರದಿಂದ ನಾನು ಹ್ಮ್, ಹ್ಮ್, ಇದ್ ಮಾಡ್ತಿದೀನಿ ಅಂತ. ಹ್ಮ್, ಹ್ಮ್, ರಾಯರು ಫೋನ್ ಎತ್ಲಿ ಅಂತ ನಾನು ಮಾಡ್ದಾಗೆಲ್ಲ ಬರೀ ಸ್ವಿಚ್ ಆಫ್. ಹ್ಮ್, ಹ್ಮ್, ಹ್ಮ್. ಓ, ಇವ್ 2 ವಾರದಿಂದ ಫೋನ್ ಮಾಡ್ತಾ ಇದ್ದೀರಾ ನನಗೆ ನೀವು? ಟ್ರೈ ಮಾಡ್ತಿದೀನಿ ಅಣ್ಣ, ಆ ಸ್ವಿಚ್ ಆಫ್ ಬರ್ತಿತ್ತು ಹೇಳಕ್ಕೆ Okay. ಅಂತ.
ಸ್ವಿಚ್ ಆಫ್ ಬರುತ್ತೆ, ಇಲ್ಲಾಂದ್ರೆ ಎಂಗೇಜ್ ಅಮ್ಮ. ಅಂದ್ರೆ ಸುಮಾರು ಜನ ಕರೆ ಮಾಡ್ತಿರ್ತಾರಲ್ಲಮ್ಮ, ಅವ್ರ ಹತ್ರ ಅಣ್ಣ. ಮಾತಾಡ್ತಾ ಇರ್ತೀನಿ ತಾಯಿ, ಅದಕ್ಕೋಸ್ಕರ. ಸರಿ. ಒಳ್ಳೇದಾಗ್ಲಿ. ಆದ್ರೆ ಬೆಳಗ್ಗೆ ನನಗೆ ಫೋನ್ ಮುಖಾಂತರದಲ್ಲಿ ಇವತ್ತು ನನಗೆ ಒಳ್ಳೇದಾಗಿದೆ ಅಂತಂದು ಪಾಪ 2 ವಾರದಿಂದ ಕಾಯ್ತಾ ಇದ್ದೀರಾ ಆಗಿದೆ ಅಂತ ಹೇಳುವುದಕ್ಕೆ. ಬಟ್ ನಾನೇ ನಿಮ್ಮ ಫೋನ್ ಎತ್ತಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ ತಾಯಿ. ಪರವಾಗಿಲ್ಲ ಅಣ್ಣ. ಹ್ಮ್ ನಾವು ಹ್ಮ್ ಅರ್ಥ ಮಾಡ್ಕೋಬೇಕಲ್ವಾ, ನಿಮ್ ನಂಬರ್ ಫೋನ್ ಸುಮಾರು ಬಿಜಿ ಬರುತ್ತೆ ಅಲ್ವಾ. ಹೌದಮ್ಮ. ಅದಕ್ಕೆ ಮನೇಲಿ ಎಲ್ಲರೂ ಚೆನ್ನಾಗಿದಾರೇನಮ್ಮ? ಹಾ, ಎಲ್ಲಾ ಆರಾಮಾಗಿದ್ದಾರೆ. ಒಳ್ಳೇದಾಗ್ಲಿ ತಾಯಿ. ಮತ್ತೆ ರಿಸಲ್ಟ್ ಮತ್ತೆ ಮಗು ಆದ್ಮೇಲೆ ಈ ಸಲ ನಿಮ್ಗೆ ಏನ್ ಗಂಡು ಮಗುನೋ ಹೆಣ್ಣು ಮಗು ಅಂತ ಹೇಳ್ಬೇಕು ತಾಯಿ. ಗಂಡು ಮಗು ಅಣ್ಣ, ಆದ್ರೂ ಸ್ವೀಕರಿಸ್ಕೋಬೇಕು, ಹೆಣ್ಣು ಮಗು ಆದ್ರೂ ಸ್ವೀಕರಿಸ್ಕೋಬೇಕು. ಯಾಕಂದ್ರೆ ಯಾವ್ದಾದ್ರು ಮಗು ಆಗ್ಲಿ ಅಷ್ಟೇ ಅಣ್ಣ, ನಮ್ಗೆ ಒಳ್ಳೆ ಆರೋಗ್ಯವಾಗಿ ನಾನು ನನ್ ಮಗು ಎರಡು ಇರ್ಬೇಕು ಅಷ್ಟೇ ಅಣ್ಣ. ಇದು ಗುರು ಇನ್ನೇನಿಲ್ಲ. ರಾಘವೇಂದ್ರ ಸ್ವಾಮಿ ಅವರು ಕೊಟ್ಟಿರೋದು ನಿಮಗೆ ಅಲ್ವೇನಮ್ಮ? ಹ್ಮ್. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಖಂಡಿತ ನಿಮ್ಗೆ ಅಲ್ಲ, ಹೆಣ್ಣು ಮಗು ಹುಟ್ಟಿದ್ರೆ ಮಹಾಲಕ್ಷ್ಮಿ ಬರ್ತಾಳೆ, ಗಂಡು ಮಗು ಹುಟ್ಟಿದ್ರೆ ನಿಮ್ಗೆ ಅದೃಷ್ಟದ ಸಂಖ್ಯೆನೇ ಒಲಿಯುತ್ತೆ ತಾಯಿ. ಓಕೆನಮ್ಮ? ಅಣ್ಣ. ಖಂಡಿತಮ್ಮ, ಒಳ್ಳೇದಾಗ್ಲಿ. ನಾವು ಇದಕ್ಕೆ ಯಾವ್ದು ಕೇದಾರ್ನಾಥ್ ತಾಯಿ ಶಿವ ದೇವ್ರ ಹತ್ರ ಹೋಗ್ತಾ ಇದೀವಮ್ಮ, ವಿಡಿಯೋ ಬೆಂಗಳೂರಿಂದ. ನೋಡ್ದೆ ಅಣ್ಣ ನಿನ್ನೆ. ನಮ್ಮ ಹೋಗಿ ಬರ್ತೀನಿ. ಆ ಓದಂತ ಸಂದರ್ಭದಲ್ಲಿ ನೀವು ಫೋನ್ ಮಾಡಿ. ನಾನು ಫೋನ್ ಮಾಡಿದಂತ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಲ್ಲಮ್ಮ, ಹೋಗ್ಕೊಂತ ಮಾತಾಡ್ಕೊಂತ ನಾನು ತಲುಪ್ತಾ ಇರ್ತೀನಮ್ಮ. ನಿಮ್ಮೆಲ್ಲರ ಆಶೀರ್ವಾದನು ನಮ್ಮ ಮೇಲೆ ಇರ್ಬೇಕು ತಾಯಿ. ಸರಿ ಅಣ್ಣ, ಆಯ್ತು. ಖಂಡಿತಮ್ಮ. ಶುಭವಾಗ್ಲಿ ಸರಿ. ತಾಯಿ. ಸರಿ ಮತ್ತೆ ಅಣ್ಣ. ನೆಕ್ಸ್ಟ್ ಫೋನ್ ಮಾಡಿ ಅಮ್ಮ ನನಗೆ. ಸರಿ ಅಣ್ಣ. ಯಾವ ಮಗು ಆಗಿರುತ್ತೆ ಅಂತ, ಗಂಡ್ ಮಗುನೋ ಹೆಣ್ ಮಗು ಅಂತ ಫೋನ್ ಮಾಡಿ ಹೇಳ್ಬೇಕಮ್ಮ. ಸರಿ ಅಣ್ಣ, ಎಷ್ಟ್ ಆಯ್ತು. ತಿಂಗಳಮ್ಮ ತಾಯಿ ಇವಾಗ? ಅದೇ ತಿಂಗಳ ಮೇಲೆ 1 ವಾರ ಆಗಿದೆ ಅಣ್ಣ, ಟೆಸ್ಟ್ ಹಾ. ಮಾಡ್ಕೊಂಡು. ಹಾ 1 ವಾರ ಆಗಿದೆ. ಆಯ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಸರಿ ಅಣ್ಣ, ಆಯ್ತು. ಓಕೆ, ಶುಭವಾಗ್ಲಿ ತಾಯಿ. ಥ್ಯಾಂಕ್ ಯು. ನೋಡಿದಿರಲ್ವಾ ರಾಯರ ಪವಾಡ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದಿರಲ್ಲ. ಯಾಕೆ ಅಂದರೆ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ರಾಯರನ್ನ ನಂಬಿ ಯಾರು ಒಂದು ಹೆಜ್ಜೆ ಮುಂದೆ ಹಾಕ್ತಾರೆ ಅವರಿಗೆ ಖಂಡಿತ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಈ ತಾಯಿಗೆ 7 ವರ್ಷದಿಂದ ಮಕ್ಕಳಾಗಿರಲಿಲ್ಲ, ಆದರೆ ಇವತ್ತು ಅನುಗ್ರಹ ಮಾಡಿದ್ದಾರಂದರೆ ಇದೆಲ್ಲ ರಾಯರ ಮಹಿಮೆ. ಚಿಂತಿಸಬೇಡಕ್ಕಂದ, ನಿನ್ನ ಭಕ್ತಿಯಿಂದ ನೀನು ನನಗೆ ಏನು ಪೂಜೆ ಮಾಡ್ತಾ ಇದೆಯಾ ಅದು ನನಗೆ ಸಲ್ಲಿದೆ, ಖಂಡಿತ ತಥಾಸ್ತು ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡಿದ್ದಾರೆ ಈ ತಾಯಿಗೆ. ಅದಕ್ಕೆ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತಹ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲರಿಗೂ ಒಳ್ಳೆಯದಾಗಲಿ. ಕಷ್ಟದಲ್ಲಿ ಯಾರೇ ನನ್ನ ತಾಯಂದಿರಾಗಲಿ, ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಂದಿರಾಗಲಿ, ನೀವೆಲ್ಲರೂ ರಾಯರ ಪಾದವನ್ನು ಹಿಡಿರಿ, ರಾಯರನ್ನ ಪೂಜೆ ಮಾಡಿ, ಖಂಡಿತ ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ. ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಗೋರ್ಗೂ ಅಷ್ಟೇ ಮಾತ್ರ ಅದು ಅವಕಾಶ. ಆದರೆ ಪಾಪ ಕರ್ಮಗಳು ಕಳೆದು ಹೋಗಬೇಕಾದ್ರೆ ಅದು ನಿಮ್ಗೆ ಎಷ್ಟೋ ದಿನಗಳು ಕಳೆಯುತ್ತೆ, ಎಷ್ಟೋ ತಿಂಗಳ ಕಳೆಯುತ್ತೆ, ಎಷ್ಟೋ ವರ್ಷಗಳು ಕಳೆಯುತ್ತೆ. ಆದರೆ ರಾಯರ ಪಾದವನ್ನು ಹಿಡಿದು ನೀವು ರಾಯರಿಗೆ ಭಕ್ತಿಯಿಂದ 9 ವಾರ ಪೂಜೆ ಮಾಡಿದ್ರೆ ಸಾಕು, ನೀವೇನು ಅಂದುಕೊಂಡಿರ್ತೀರಲ್ವ ಅದು ಯಶಸ್ವಿ ಆಗುತ್ತೆ. ಯಶಸ್ವಿಯಾಗಿ ತಥಾಸ್ತು ಮಗಳೇ ಅಂತ ಗುರು ರಾಘವೇಂದ್ರ ಸ್ವಾಮಿಯವರೇ ಅನುಗ್ರಹ ಮಾಡ್ತಾರೆ. ಖಂಡಿತ ಈ ವಿಡಿಯೋ ಮುಖಾಂತರದಲ್ಲಿ ಎಲ್ಲ ನನ್ನ ತಾಯಂದಿರಿಗೆ ತಿಳಿಸೋದು ಒಂದೇ, ನಾನು ರಾಯರನ್ನ ನಂಬಿ ನೀವು ಪೂಜೆ ಮಾಡಿದರೆ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ತಂದೆ, ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ಯಾರು ಭಕ್ತರು ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ಸನ್ನಿಧಾನಕ್ಕೆ ಬಂದು ಕೇಳಿಕೊಳ್ಳುತ್ತಾರೆ ಅವರೆಲ್ಲರಿಗೂ ಅನುಗ್ರಹ ಮಾಡು ತಂದೆ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.